ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಆಗಿನ ಯುದ್ಧವನ್ನು ಕೇಳಬೇಕೆ? ಸೈನ್ಯಗಳು ಒಂದನ್ನೊಂದು ಕೊಲ್ಲುತ್ತಿರುವವು. ಒಂದು ಕಡೆಯಲ್ಲಿ ಯುದ್ಧವೀರರು ಓಡುತ್ತಿರುವರು, ಮತ್ತೊಂದು ಕಡೆ ಆನೆಗಳು ಚದರಿ ಪಲಾಯನ ಮಾಡುತ್ತಿರುವವು. ಅಲ್ಲಲ್ಲಿ ಕುದುರೆಗಳು ಸಾಯುತ್ತಿರುವವು, ಕಾಲಾಳುಗಳು ಕೂಗಿಕೊಳ್ಳುತ್ತಿರುವರು. ಅವರು ವೀರವಾದಗಳನ್ನು ಮಾಡುವರು. ಅನೇಕ ಪ್ರಾಣಿಗಳು ಸಾಯುತ್ತಿರುವವು, ವಿವಿಧ ಶಸ್ತ್ರಾಸ್ತ್ರಗಳು ಹಾರಾಡುತ್ತಿರುವವು. ಗಜಯೋಧರು ರಥಿಕರು ಪರಸ್ಪರವಾಗಿ ಯುದ್ಧ ಮಾಡುತ್ತಿರುವರು. ವೀರರಿಗೆ ಹರ್ಷವನ್ನು, ವೀರುಗಳಿಗೆ ಭಯವನ್ನು ಹುಟ್ಟಿಸುತ್ತಾ ಭಯಂಕರವಾಗಿ ಯಮರಾಜ್ಯವನ್ನು ವೃದ್ಧಿಗೊಳಿಸತಕ್ಕ ಆ ಯುದ್ಧವೆಂಬ ದ್ಯೂತದಲ್ಲಿ ಪಾಂಡವರು ನಿನ್ನ ಕಡೆಯ ಸೈನ್ಯವನ್ನೆಲ್ಲ ಬಹಳ ಮಟ್ಟಿಗೆ ನಾಶ ಮಾಡಿದರು. ಹಾಗೆಯೇ ನಮ್ಮ ಕಡೆಯ ವೀರರು ಪಾಂಡವ ವೀರರನ್ನು ಕೊಂದರು. ಸೂರ್ಯೋದಯವಾಗುತ್ತಿರುವ ಪ್ರಾತಃ ಕಾಲ ಸಮಯದಲ್ಲಿ ಮಹಾತ್ಮನಾದ ಯುಧಿಷ್ಠಿರನಿಂದ ರಕ್ಷಿತರಾದ ಶತ್ರು ವೀರರು ಮರಣದಿಂದಲ್ಲದೆ ತಮಗೆ ಯುದ್ಧದಿಂದ ನಿವೃತ್ತಿ ಇಲ್ಲವೆಂದು ನಿಶ್ಚಯಿಸಿ ನಿಮ್ಮ ಸೈನ್ಯವನ್ನೆದಿರಿಸಿ ನಿಂತರು. ಬಲಾಢ್ಯರು, ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರು ಆದ ಆ ಪಾಂಡವರಿಂದ ಕೌರವ ಸೇನೆಯು ಕಾಡು ಗಿಚ್ಚಿಗೆ ಸಿಕ್ಕಿ ತತ್ತಳಿಸುವ ಹೆಣ್ಣು ಜಿಂಕೆಯಂತೆ ತಪಿಸುತ್ತಿತ್ತು. ಕೆಸರಿನಲ್ಲಿ ಸಿಕ್ಕಿಬಿದ್ದ ದುರ್ಬಲವಾದ ಹಸುವಿನಂತೆ ಅಶಕ್ತವಾದ ಆ ಸೈನ್ಯವನ್ನು ಕಂಡು ಶಲ್ಯನು ಅದನ್ನು ಉದ್ಧರಿಸುವ ಆತುರದಿಂದ ಪಾಂಡುಪುತ್ರರನ್ನೆದುರಿಸಿ ಹೊರಟನು. ಜಯಶಾಲಿಗಳಾದ ಪಾಂಡವರು ಮದ್ರರಾಜನನ್ನು ಎದುರಿಸಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದರು. ಮಹಾರಥನಾದ ಆ ಮದ್ರರಾಜನು ಧರ್ಮರಾಜನು ನೋಡುತ್ತಿರುವಂತೆಯೇ ಅನೇಕ ಬಾಣಗಳಿಂದ ಆ ಸೈನ್ಯವನ್ನು ಪೀಡಿಸಿದನು. ಇಷ್ಟರಲ್ಲಿ ನಾನಾ ಬಗೆಯ ದುರ್ನಿಮಿತ್ತಗಳು ತೋರಿದವು. ಪರ್ವತ ಸಮೇತವಾಗಿ ಭೂಮಿಯು ಮಹಾಧ್ವನಿಯೊಡನೆ ನಡುಗಿತು. ದಂಡ ಶೂಲದೊಡನೆ ಕೂಡಿ ಜಲಿಸುವ ಶಿಖೆಯುಳ್ಳ ಉಲ್ಕೆಗಳು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಆಕಾಶದಿಂದ ನೆಲಕ್ಕೆ ಬಿದ್ದವು. ಮೃಗಗಳು, ಎಮ್ಮೆಗಳು, ಪಕ್ಷಿಗಳು ನಮ್ಮ ಸೇನೆಯನ್ನು ಅಪ್ರದಕ್ಷಿಣವಾಗಿ ಸುತ್ತಿ ಸುತ್ತಿ ಬರುತ್ತಿದ್ದವು. ಪಾಂಡವರೇ ಮುಂದಕ್ಕೆ ಸಮಸ್ತ ಸಮಸ್ತ ಭೂಮಿಯನ್ನು ಅನುಭವಿಸುವುದನ್ನು ಸೂಚಿಸುವಂತೆ ಅವರಲ್ಲಿ ಜ್ಯೇಷ್ಠನಾದ ಧರ್ಮರಾಜನನ್ನು ಕುರಿತು ಶುಕ್ರ, ಅಂಗಾರಕ, ಬುಧ ಗ್ರಹಗಳು 3 7ನೆಯ ಸ್ಥಾನದಲ್ಲಿದ್ದು ಶುಭ ಫಲವನ್ನು ತೋರಿಸುತ್ತಿದ್ದವು. ಶಸ್ತ್ರಗಳ ತುದಿಯಲ್ಲಿ ಇಲ್ಲಿ ಶುಕ್ರ, ಅಂಗಾರಕ, ಬುಧರೆಂಬ 3 ಗ್ರಹಗಳು ಪಾಂಡವರಿಗೆ ಹಿಂಭಾಗದಲ್ಲಿಯೂ ಕೌರವರಿಗೆ ಮುಂಭಾಗದಲ್ಲಿಯೂ ಕಾಣಿಸಿದವು. ಶಸ್ತ್ರಗಳ ತುದಿಯಲ್ಲಿ ಜ್ವಾಲೆಯು ತಲೆದೋರಿ ಕಣ್ಣುಗಳನ್ನು ಕೊರೈಸುತ್ತಾ ಭೂಮಿಯ ಕಡೆಗೆ ಇಳಿಯಿತು. ಕಾಗೆಗಳು, ಗೂಗೆಗಳು ನಮ್ಮ ಕಡೆಯವರ ತಲೆಗಳ ಮೇಲೆಯೂ ನಮ್ಮ ಧ್ವಜಗಳ ಮೇಲೆಯೂ ಆಗಾಗ ಕುಳಿತುಕೊಂಡವು. ಆಮೇಲೆ ಉಗ್ರವಾದ ಯುದ್ಧವು ಆರಂಭವಾಗಿ ಎಲ್ಲಾ ಸೈನ್ಯಗಳು ತುಮುಲ ಯುದ್ಧ ಮಾಡಿದವು. ಕೌರವ ರಾಜನು ಪಾಂಡವರ ಸೇನೆಯನ್ನು ಎದುರಿಸಿ ಹೊಡೆದನು. ಧರ್ಮಾತ್ಮನಾದ ಶಲ್ಯನು ಇಂದ್ರನು ಮಳೆಯನ್ನು ಸುರಿಸುವಂತೆ ಯುಧಿಷ್ಠಿರನ ಮೇಲೆ ಬಾಣವರ್ಷವನ್ನು ಸುರಿಸಿ ಭೀಮಸೇನನ ಮೇಲೆಯೂ ಸಾಣೆ ಹಿಡಿದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಮಹಾಬಲಶಾಲಿಯಾದ ಆ ಶಲ್ಯನು ಉಪಪಾಂಡವರು, ನಕುಲ ಸಹದೇವರು, ದೃಷ್ಟದ್ಯುಮ್ನನು, ಸಾತ್ಯಕಿ, ಶಿಖಂಡಿ ಇವರಲ್ಲಿ ಒಬ್ಬೊಬ್ಬನನ್ನು 10 10 ಬಾಣಗಳಿಂದ ಹೊಡೆದುದಲ್ಲದೆ ಶರತ್ಕಾಲದಲ್ಲಿ ಇಂದ್ರನು ಮಳೆಯನ್ನು ಸುರಿಸುವಂತೆ ಸುತ್ತಲೂ ಬಾಣವರ್ಷವನ್ನು ಕರೆದನು. ಆಗ ಶಲ್ಯನ ಬಾಣಗಳಿಂದ ಅನೇಕ ಪ್ರಭದ್ರಕರು, ಸೋಮಕರು 1000 ಲೆಕ್ಕದಲ್ಲಿ ಹತರಾಗಿ ಬಿದ್ದರು, ಬೀಳುತ್ತಲೂ ಇದ್ದರು. ಆಗ ಶಲ್ಯನ ಬಾಣಗಳು ಭ್ರಮರಗಳಂತೆಯೂ ಶಲಭ ಸಮೂಹದಂತೆಯೂ ಮೇಘಗಳಿಂದ ಬೀಳುವ ಸಿಡಿಲಿನಂತೆಯೂ ಅಪರಿಮಿತವಾಗಿ ಬಿದ್ದವು. ಆತನ ಬಾಣಗಳಿಂದ ಗಜ, ರಥ, ತುರಗ, ಪದಾತಿ ಸೈನ್ಯಗಳೆಲ್ಲವೂ ಬಹಳವಾಗಿ ನೊಂದು ತಲೆ ತಿರುಗಿ ಬೀಳುತ್ತಿದ್ದವು. ಆಗ ಶಲ್ಯನು ಆವೇಶ ಹಿಡಿದಂತೆ ಕೋಪಗೊಂಡು ಕಾಲ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟ ಯಮನಂತೆ ಕಾಣುತ್ತಾ ಶತ್ರುಗಳನ್ನು ಬಾಣವರ್ಷಗಳಿಂದ ಮುಚ್ಚಿ ಮೇಘದಂತೆ ಗರ್ಜಿಸುತ್ತಿದ್ದನು. ಅವನ ಕೊಲೆಯನ್ನು ತಡೆಯಲಾರದೆ ಪಾಂಡವ ಸೈನ್ಯವು ಧರ್ಮರಾಜನ ಬಳಿಗೆ ಓಡಿತು. ಹಸ್ತಲಾಘವವುಳ್ಳ ಶಲ್ಯನು 100 ಬಾಣಗಳಿಂದ ಆ ಸೈನ್ಯವನ್ನು ಹೊಡೆದು ದೊಡ್ಡ ಬಾಣವರ್ಷವನ್ನು ಯುಧಿಷ್ಠಿರನ ಮೇಲೆ ಸುರಿಸಿದನು. ಉತ್ತಮಾಶ್ವಗಳೊಡನೆ ಬರುತ್ತಿರುವ ಆ ಶಲ್ಯನನ್ನು ನೋಡಿ ಯುಧಿಷ್ಠಿರನು ದೊಡ್ಡ ಆನೆಯೊಂದನ್ನು ಅಂಕುಶದಿಂದ ತಡೆಯುವಂತೆ ತನ್ನ ತೀಕ್ಷ್ಣ ಬಾಣಗಳಿಂದ ತಡೆದನು. ಆಗ ಶಲ್ಯನು ಯುಧಿಷ್ಠಿರನ ಮೇಲೆ ಸರ್ಪ ಸಮಾನವಾದ ಬಾಣವೊಂದನ್ನು ಬಿಡಲು ಅದು ಯುಧಿಷ್ಠಿರನ ಮೈಯನ್ನು ಗಾಯಪಡಿಸಿಕೊಂಡು ಹೋಗಿ ಭೂಮಿಗೂ ಪ್ರವೇಶಿಸಿತು. ಆಗ ಭೀಮನು 7 ಬಾಣಗಳನ್ನು, ಸಹದೇವನು 5 ಬಾಣಗಳನ್ನು, ದ್ರೌಪದಿ ಪುತ್ರರು ಅನೇಕ ಬಾಣಗಳನ್ನು, ಮೇಘಗಳು ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ಶಲ್ಯನ ಮೇಲೆ ಸುರಿಸಿದರು. ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ತಡೆಯಲ್ಪಡುತ್ತಿರುವ ಶಲ್ಯನನ್ನು ಕಂಡು ಕೃತವರ್ಮನು, ಕೃಪನು ಅಧಿಕ ಕೋಪದಿಂದ ಪಾಂಡವರನ್ನೆದುರಿಸಿ ಹೊರಟರು.
ಆಮೇಲೆ ಮಹಾವೀರ್ಯವುಳ್ಳ ಉಲೂಕನು, ಸೌಬಲ ಕುಮಾರನಾದ ಶಕುನಿಯು, ಮಹಾಬಲಶಾಲಿಯಾದ ಅಶ್ವತ್ಥಾಮನು, ನಿನ್ನ ಪುತ್ರರೆಲ್ಲರೂ ಒಟ್ಟುಗೂಡಿ ಬಂದು ಶಲ್ಯನನ್ನು ರಕ್ಷಿಸಿದರು. ಕೃತವರ್ಮನು ಭೀಮಸೇನನನ್ನು 3 ಬಾಣಗಳಿಂದ ಹೊಡೆದು ಆ ಭೀಮನನ್ನು ದೃಷ್ಟದ್ಯುಮ್ನನನ್ನು ಬಾಣವರ್ಷಗಳಿಂದ ತಡೆದನು. ಶಕುನಿಯು ದ್ರೌಪದಿ ಪುತ್ರರನ್ನು, ದ್ರೋಣಪುತ್ರರು ನಕುಲ ಸಹದೇವರನ್ನು ಎದುರಿಸಿದರು. ದುರ್ಯೋಧನನು ಕೃಷ್ಣಾರ್ಜುನರನ್ನು ಎದುರಿಸಿ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಶತ್ರುಗಳೊಡನೆ ನಿನ್ನವರಿಗೆ ಅತಿ ಘೋರವಾದ ಅನೇಕ ದ್ವಂದ್ವ ಯುದ್ಧಗಳು ನಡೆದವು. ಕೃತವರ್ಮನು ಕರಡಿಯಂತೆ ಕೇಸರವುಳ್ಳ ಭೀಮನ ಕುದುರೆಗಳನ್ನು ಕೊಂದನು. ಆಗ ಭೀಮನು ರಥದ ಮಧ್ಯದಿಂದ ಕೆಳಕ್ಕೆ ಧುಮುಕಿ ಕಾಲದಂಡವನ್ನು ಕೈಯಲ್ಲಿ ಹಿಡಿದು ಯುದ್ಧ ಮಾಡುವ ಯಮನಂತೆ ಗದಾಯುಧವನ್ನು ಕೈಯಲ್ಲಿ ಹಿಡಿದು ನಿಂತನು. ಮದ್ರರಾಜನು ಸಹದೇವನ ಕುದುರೆಗಳನ್ನು ಆತನಿಗಿದಿರಾಗಿಯೇ ಕೊಂದನು. ಕೃಪಾಚಾರ್ಯನು ದೃಷ್ಟದ್ಯುಮ್ನನನ್ನು ಎದುರಿಸಿ ಯುದ್ಧ ಮಾಡಿದನು. ಅಶ್ವತ್ಥಾಮನು ವೀರರಾದ ದ್ರೌಪದಿ ಪುತ್ರರಲ್ಲಿ ಒಬ್ಬೊಬ್ಬನನ್ನು 10 ಬಾಣಗಳಿಂದ ಹೊಡೆದು ತಿರುಗಿ ಭೀಮಸೇನನ ಕುದುರೆಗಳನ್ನು ಕೊಂದನು. ಕುದುರೆಗಳು ಹತವಾದೊಡನೆಯೇ ಭೀಮನು ತಿರುಗಿ ರಥದಿಂದ ಕೆಳಗಿಳಿದು, ಯಮನು ತನ್ನ ದಂಡವನ್ನು ಹೇಗೋ ಹಾಗೆ ಗದೆಯನ್ನು ಕೈಯಲ್ಲಿ ಹಿಡಿದು ಕೃತವರ್ಮನ ಕುದುರೆಗಳನ್ನು ರಥವನ್ನು ನೆಗ್ಗೆದನು. ಒಡನೆಯೇ ಕೃತವರ್ಮನು ಆ ರಥದಿಂದ ಧುಮುಕಿ ಹಿಂದಕ್ಕೆ ಸರಿದನು. ಶಲ್ಯನು ಕೋಪಾವೇಶದಿಂದ ಸೋಮಕರನ್ನು, ಪಾಂಡವರನ್ನು ಬಹಳವಾಗಿ ಬಾಣಗಳಿಂದ ನೋಯಿಸಿ ತಿರುಗಿ ಯುಧಿಷ್ಠಿರನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಭೀಮನು ಕೋಪದಿಂದ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಶಲ್ಯನನ್ನು ಕೊಲ್ಲುವುದಾಗಿಯೇ ನಿಶ್ಚಯಿಸಿ ತನ್ನ ಗದೆಯನ್ನು ಕೈಗೆತ್ತಿಕೊಂಡನು. ಯಮದಂಡಕ್ಕೂ ಕಾಳರಾತ್ರಿಗೂ ಸಮಾನವಾಗಿ ಮೇಲೆತ್ತಿದ ಆ ಗದೆಯಾದರೂ ಗಜ, ರಥ, ತುರಗ ಪದಾತಿಗಳನ್ನೆಲ್ಲ ಆಹುತಿಯಾಗಿ ತೆಗೆದುಕೊಳ್ಳತಕ್ಕದು. ಚಿನ್ನದ ಕಟ್ಟುಗಳುಳ್ಳದ್ದು, ಉರಿಯುವ ಕೊಳ್ಳಿಯಂತೆ ಜ್ವಲಿಸುವುದು, ಮುಳ್ಳುಗಳಿಂದ ತುಂಬಿ ಕ್ರೂರ ಸರ್ಪದಂತಿರುವುದು, ವಜ್ರಾಯುಧ ಸಮಾನವಾಗಿ ಅಯೋಮಯವಾದುದು, ಭೀಮನ ಪ್ರಿಯತರುಣಿಯಂತೆ ಅಗರು ಚಂದನದಿಂದ ಲೇಪಿತವಾಗಿ ರಕ್ತ ಮೇದೋ ಮಾಂಸಗಳ ಗುರುತುಳ್ಳದ್ದು, ಕಾಲ ಯಮನ ನಾಲಗೆಯಂತಿರುವುದು, ಇಂದ್ರನ ವಜ್ರಾಯುಧದಂತೆ ಕಾಣುತ್ತಾ ಅನೇಕ ಗಂಟೆಗಳ ಘಣಘಣ ಧ್ವನಿಯಿಂದ ಕೂಡಿದುದು, ಪರೆಯನ್ನು ಸುಲಿದ ಹಾವಿನಂತೆ ಉಗ್ರವಾದುದು, ಆನೆಯ ಮದಜಲದಿಂದ ತೊಯ್ದುದು, ಎಲ್ಲ ಪ್ರಾಣಿಗಳಿಗೂ ಭಯಂಕರವಾಗಿ ತನ್ನ ಸೈನ್ಯವನ್ನು ಸಂತೋಷಗೊಳಿಸತಕ್ಕದು, ಮನುಷ್ಯ ಲೋಕದೊಳಗೆಲ್ಲ ಹೆಸರುಗೊಂಡುದು, ಬೆಟ್ಟದ ಶಿಖರಗಳನ್ನು ಭೇದಿಸತಕ್ಕದು, ಮತ್ತು ಯಾವುದರಿಂದ ಭೀಮನು ಕೈಲಾಸ ಶಿಖರದಲ್ಲಿ ಮಹೇಶ್ವರನಿಗೆ ಪ್ರಿಯಮಿತ್ರನಾದ ಕುಬೇರನನ್ನೇ ಧೈರ್ಯದಿಂದ ಯುದ್ಧಕ್ಕೆ ಕರೆದನು. ದ್ರೌಪದಿಗೆ ಪ್ರಿಯವನ್ನುಂಟು ಮಾಡಲು ಮಂದಾರ ಪುಷ್ಪವನ್ನು ತರುವುದಕ್ಕಾಗಿ ಕುಬೇರನ ವಾಸಸ್ಥಳವಾದ ಅಲಕಾಪುರಿಯಲ್ಲಿ ಮಾಯಾವಿಗಳು ಕೊಬ್ಬಿದವರು ಆದ ಅನೇಕ ಯಕ್ಷರನ್ನು ಯಾವುದರಿಂದ ಕೊಂದನು. ವಜ್ರ ಖಚಿತವು ನಾನಾ ವರ್ಣಗಳಿಂದ ಚಿತ್ರಿತವು ವಜ್ರಾಯುಧದಂತೆ ವೇಗವುಳ್ಳದ್ದು ಆದ ಆ ಗದೆಯನ್ನೆತ್ತಿಕೊಂಡು ಭೀಮನು ಶಲ್ಯನನ್ನು ಎದುರಿಸಿ ಯುದ್ಧಕ್ಕೆ ಹೊರಟನು. ಮೊದಲು ಆ ಗದೆಯಿಂದ ಶಲ್ಯನ 4 ಕುದುರೆಗಳನ್ನು ಬಡಿದು ಕೆಡಗಿದನು. ಆಗ ಶಲ್ಯನು ಗರ್ಜಿಸುತ್ತಾ ಭೀಮನ ಎದೆಗೆ ಒಂದು ತೋಮರವನ್ನು ಬೀಸಲು ಅದು ಅವನ ಕವಚವನ್ನು ಭೇದಿಸಿ ಎದೆಗೆ ನಾಟಿತು. ಆಗಲೂ ಭೀಮನು ಸ್ವಲ್ಪವೂ ಎದೆಗುಂದದೆ ಆ ತೋಮರವನ್ನೇ ಕಿತ್ತು ಮದ್ರರಾಜನ ಸಾರಥಿಯ ಎದೆಗೆ ಗುರಿಯಿಟ್ಟು ಬೀಸಿದನು. ಅದರಿಂದ ಸಾರಥಿಯ ಕವಚವು ಹರಿದು ಆತನು ರಕ್ತವನ್ನು ಕಕ್ಕುತ್ತಾ ಭೀಮನಿಗೆದಿರಾಗಿಯೇ ಬಿದ್ದನು. ಆಗ ಮದ್ರರಾಜನು ಹಿಂದಕ್ಕೆ ಸರಿಯುತ್ತಾ ಮುಯ್ಯಿಗೆ ಮುಯ್ಯಿ ತೀರಿಸಿದ ಭೀಮನ ಪರಾಕ್ರಮಕ್ಕೆ ಮನಸ್ಸಿನಲ್ಲಿ ಅತ್ಯಾಶ್ಚರ್ಯಗೊಂಡನು. ಧರ್ಮಾತ್ಮನಾದ ಭೀಮನು ಗದೆಯನ್ನು ಕೈಯಲ್ಲಿ ಹಿಡಿದು ಶತ್ರುವನ್ನು ಎದುರಿಸುತ್ತಿದ್ದಾಗ ಆ ಭೀಮನ ಅಮಾನುಷ ಕೃತ್ಯಗಳನ್ನು ಕಂಡು ಅಲ್ಲಿ ನೆರೆದಿದ್ದವರೆಲ್ಲರೂ ಸಂತೋಷಗೊಂಡು ಆತನನ್ನು ಸ್ತುತಿಸುತ್ತಿದ್ದರು. ಇದು 10ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.